ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ತೆ ಕನ್ನಡ ತಂತ್ರಾಂಶ, ನಾನು ಹನುಮಂತ್ ಮಾತಾಡ್ತಾ ಇದ್ದೀನಿ. ಸಹೋದರರೇ, ಇಂದು ನಾನು ನಿಮಗೆ ಒಂದು ಮಾಹಿತಿಯನ್ನ ಕೊಡಲು ಬಂದಿದ್ದೇನೆ. ಅದೇನಪ್ಪ ಅಂದ್ರೆ, ನಮ್ಮ ಆಟೋ TTS ಅಲ್ಲಿ ಇತ್ತೀಚೆಗೆ ಬದಲಾವಣೆಯಾದಂತಹ ಒಂದು ಆಪ್ಷನ್ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಅದೇನಪ್ಪ ಅಂತಂದ್ರೆ, ಒಂದು ಮೋಡ್ ಅನ್ನ ಆಡ್ ಮಾಡಿದ್ದಾರೆ ಮೂಡ್ ಲಿಸ್ಟ್ ಅಲ್ಲಿ. ಅದು ಮಿಕ್ಸ್ ಮೂಡ್ ಅಂತ. ಏನಕ್ಕೆ ಉಪಯೋಗ ಫ್ರೆಂಡ್ಸ್ ಇದಂದ್ರೆ, ಈಗ ಒಂದು ಟೆಕ್ಸ್ಟ್ ಅಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ, ಹಿಂದಿ ಈ ತರ ಲ್ಯಾಂಗ್ವೇಜ್ ಗಳನ್ನ ಒಂದೇ ಮೆಸೇಜ್ ಅಲ್ಲಿ ಬರ್ದಿರ್ತಾರೆ, ಲಾಂಗ್ ಮೆಸೇಜ್ ಅಲ್ಲಿ. ಅದು ಏನ್ ಮಾಡ್ತಿತ್ತು, ನಾವು ಮುಂಚೆ ಬರೋ ಲ್ಯಾಂಗ್ವೇಜ್ ಅಂದ್ರೆ ಉದಾಹರಣೆ ಕನ್ನಡ ಬಂದ್ರೆ ವೋಕಲೈಸರ್ ಇಟ್ಕೊಂಡಿರ್ತೀವಿ, ಕೆಲವೊಂದು ದಿವಸ ನಾವು ಗೂಗಲ್ ಇಟ್ಕೊಂಡಿರ್ತೀವಿ. ಆ ಸಮಯದಲ್ಲಿ ಮುಂಚೆ ಫಸ್ಟ್ನೇ ಲೈನ್ ಅನ್ನ ಯಾವ TTS ರೀಡ್ ಮಾಡುತ್ತೋ, ಕಂಟಿನ್ಯೂಸ್ ಆಗಿ ಯಾವುದೇ ಲ್ಯಾಂಗ್ವೇಜ್ ಬಂದ್ರು ಅದೇ TTS ನ ರೀಡ್ ಮಾಡ್ತಿತ್ತು. ಕೆಲವೊಂದು ಸರಿ ನಮ್ಗೆ ಅರ್ಥ ಆಗ್ತಿತ್ತು, ಕೆಲವೊಂದ್ ಸರಿ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಈಗ ಆಟೋ TTS ಅವರು ಒಂದು ಹೊಸ ಸೆಟ್ಟಿಂಗ್ ಅನ್ನ ಕೊಟ್ಟಿದ್ದಾರೆ, ಮಿಕ್ಸ್ ಮೋಡ್ ಅಂತ. ಇದೇನಂದ್ರೆ, ನಾವು ಯಾವ ಲ್ಯಾಂಗ್ವೇಜ್ ಯಾವ TTS ಇಟ್ಕೊಂಡಿರ್ತೀವೋ ಮಿಡಲ್ ಆ ಲ್ಯಾಂಗ್ವೇಜ್ ಬಂದ್ರೆ ಆ TTS ರೀಡ್ ಮಾಡುತ್ತೆ. ಉದಾಹರಣೆ ಕನ್ನಡ ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್ ಬಂದಾಗ ಇಂಗ್ಲಿಷ್ ಓದುತ್ತೆ, ಕನ್ನಡ ಬಂದಂಗ ಕನ್ನಡ ಓದುತ್ತೆ ಒಂದೇ ಮೆಸೇಜ್ ಅಲ್ಲಿ. ಮುಂಚೆ ಆ ತರ ಓದ್ತಿರ್ಲಿಲ್ಲ. ಈಗ ಆಟೋ TTS ಎಲ್ಲ ಸೆಟ್ಟಿಂಗ್ ಎಲ್ಲಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಒಂದು ಪ್ರಾಕ್ಟಿಕಲ್ ಮೆಸೇಜ್ ಅನ್ನ ತೋರಿಸ್ತೀನಿ ನಿಮ್ಗೆ. Auto TTS. Double tap to activate. ಫ್ರೆಂಡ್ಸ್, ಆಟೋ TTS ಓಪನ್ ಆಯ್ತು. Selected modes. Tab 1 of selected. ಈಗ ಸ್ವೈಪ್ Languages. ಮಾಡ್ತಾ ಹೋದ್ಮೇಲೆ ಇಲ್ಲಿ ಮಿಕ್ಸ್ ಮೂಡ್ ಅಂತ ಬರುತ್ತೆ. Voices. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ. Licenses. Tab 4 of 4. ನಾನು ಮಾಡ್ತೀನಿ ಈಗ. Mode select. Not ticked. None. Rate. Not ticked. Dual languages. Ticked. Auto language detect. Rate. ಈಗ ಆಟೋ ಲ್ಯಾಂಗ್ವೇಜ್ ಇದೆ ಫ್ರೆಂಡ್ಸ್. ನಾನೀಗ ಮಿಕ್ಸ್ ಮೂಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. Whole send. Not ticked. Google TTS. Same as not ticked mixed mode. Experimental. Radio button. ಫ್ರೆಂಡ್ಸ್, ಇಲ್ಲಿ Double tap to toggle. ಇದನ್ನ ಚೆಕ್ ಮಾಡ್ತೀನಿ. English. N. Ticked. ಫ್ರೆಂಡ್ಸ್, ಟಿಕ್ ಆಯ್ತು. ಈಗ ನಿಮಗೆ ವಾಟ್ಸಪ್ ಅಲ್ಲಿ ಒಂದೆರಡು SMS ಅಂದ್ರೆ ಮೆಸೇಜ್ ಬಂದಿದೆ, ಅದನ್ನ ತೋರಿಸ್ತೀನಿ. Home. WhatsApp. ಫ್ರೆಂಡ್ಸ್, WhatsApp. ಇಲ್ಲಿ ನೋಡಿ. Deepak Paver. 5. Forwarded. ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ. Writing and light skin tone maple leaf. Writing and light skin tone maple leaf. ಕಾನೂನು ಸಹಾಯಕರು. Law assistant in Department of Karnataka State Pollution Control Board. ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿ. Final select list. ಯನ್ನು KPSC. ಇದೀಗ ಪ್ರಕಟಿಸಿದೆ. Backhand index pointing down light skin tone. Backhand index pointing down light skin tone. Backhand index pointing down light skin tone. Back. ಫ್ರೆಂಡ್ಸ್, ಇಲ್ಲಿ ಕನ್ನಡ ಬಂದ ಕನ್ನಡ, ಇಂಗ್ಲಿಷ್ ಬಂದ ಇಂಗ್ಲಿಷ್ ಓದ್ತು. ಈಗ ಇನ್ನೊಂದು SMS ಅನ್ನ ತೋರಿಸ್ತೀನಿ. Jason 50. ಜೇಸನ್ ಬ್ರದರ್ ಅವರು ಕಳಿಸಿರತಕ್ಕಂತ ಯೂಟ್ಯೂಬ್ ಚಾನಲ್ ಲಿಂಕ್. ಅಂದ್ರೆ ಇವತ್ತು ಒಂದು ಲೈವ್ ಪ್ರೋಗ್ರಾಮ್ ಇದೆ, ಅದ್ರ ಬಗ್ಗೆ ಒಂದು ವಿಡಿಯೋನ ಕಳಿಸಿದ್ದಾರೆ, ಅದನ್ನ ನೋಡೋಣ. Today. ಮೋಹನ್ ನಾಯಕ್ ಸರ್ ಅವರ ಜೊತೆ ವಿಶೇಷ ಸಂಘರ್ಷಣ ಈಗ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರವಾಗುತ್ತಿದೆ. ತಾವೆಲ್ಲ ಇದನ್ನು ವೀಕ್ಷಿಸುವುದರ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳುವುದನ್ನು ಮರೆಯದಿರಿ. https://yahoo.be/tatc-nmw 5:00 PM. ಸ್ನೇಹಿತರೆ, ಈಗ ನೀವು ಗಮನಿಸಿರ್ತೀರಾ, ಇಲ್ಲಿ ಮೆಸೇಜ್ ಓದಿದ ನಂತರ ಕೊನೆಗೆ ಲಿಂಕ್ ಇತ್ತಲ್ಲ, ಅದು ಇಂಗ್ಲಿಷಲ್ಲೇ ಓದ್ತು. ಇನ್ನು ಮುಂದೆ ಈ ಒಂದು ಫೀಚರ್ ಮೇಲೆ ಚೆಕ್ ಮಾಡಿದ್ರೆ ಲಿಂಕ್ ಆಗಿರಬಹುದು ಮತ್ತೆ ಟೈಮ್ ಆಗಿರಬಹುದು, ಇದೆಲ್ಲ ಇಂಗ್ಲಿಷಲ್ಲೇ ಓದತ್ತೆ, ಇಂಗ್ಲಿಷ್ TTS ಓದತ್ತೆ. ಈಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ನೋಡೋಣ. Forward to https play video open video externally. ಕನ್ನಡ ತಂತ್ರಾಂಶದ ವಿಡಿಯೋಗಳ ಧ್ವನಿಯ ಗುಣಮಟ್ಟದ ಸುಧಾರಣೆಗಾಗಿ ಸಿಕ್ಕಿತು ಒಂದು ಉಡುಗೊರೆ. New mix donated to KT. Kannada Tantramsha takes this opportunity to thank Raj. ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗ್ಲಿಷು ಕನ್ನಡ ಎರಡು ಮಿಕ್ಸ್ ಮಾಡಿ ಓದಿತ್ತು. ಹೀಗೆ ಓದುತ್ತೆ ಫ್ರೆಂಡ್ಸ್. ಮಿಕ್ಸ್ ಮಾಡೋ ಆಟೋ TTS ಅಲ್ಲಿ ನಮಗೆ ತುಂಬಾ ಉಪಯುಕ್ತವಾದಂತಹ ಸೆಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇದು ನಾನು ಮಾಡ್ತಿರೋಕ್ಕಂತ ಎರಡನೇ ಟ್ಯುಟೋರಿಯಲ್. ಹಾಗಾಗಿ ನಮ್ಮ ಬೆಂಬಲ ನಮಗೆ ಸದಾ ಇರಲಿ. ನಾವು ನಿಮ್ಮ ಬೆಂಬಲ ಕೊಟ್ಟಂತೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್, ಇಂದಿನ ಟ್ಯುಟೋರಿಯಲ್ ಬಗ್ಗೆ ಯಾರಿಗಾದರೂ ಗೊಂದಲಗಳಿದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ನಮ್ಮ ಕನ್ನಡ ತಂತ್ರಾಂಶ ವಾಟ್ಸಾಪ್ ಸಮೂಹದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಿ
ಮತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಗ KBC ಎಪಿಸೋಡ್ 25 ಟ್ಯುಟೋರಿಯಲಲ್ಲಿ ಮಾಡಿದಂತಹ ಕಾಮೆಂಟ್ಸ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ತಿಪ್ಪೇಸ್ವಾಮಿ BC ಅವರು ಈ ಟ್ಯುಟೋರಿಯಲ್ ಮಾಡಿದ್ದಕ್ಕಾಗಿ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಸಾಗರ್ ಅವರು ಥಮ್ಸ್ ಅಪ್ ಸೈನ್ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸಾಗರ್. EMET GFGC ವಿಜಯನಗರ್ ಅವರು ಎಕ್ಸಲೆಂಟ್ ಟ್ಯುಟೋರಿಯಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಂಜನೇಯ ರೆಡ್ಡಿ T ಅವರು ತುಂಬಾ ಒಳ್ಳೆ ಉಪಯುಕ್ತವಾದಂತಹ ಟ್ಯುಟೋರಿಯಲ್, ಥ್ಯಾಂಕ್ ಯು ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಆಂಜನೇಯ ಅವರೇ. ಕವಿತಾ ಅವರು ಕೂಡ ಈ ಒಂದು ಟ್ಯುಟೋರಿಯಲ್ಗಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಗಣೇಶ್ ಅವರು ವೆರಿ ಗುಡ್ ಟ್ಯುಟೋರಿಯಲ್, ಹಾಗೇನೆ ಯೂಸ್ಫುಲ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಟ್ಯುಟೋರಿಯಲ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ನಿಮಗೆ. ರೋಹನ್ ಬಾಬಾ ಅವರು ಥ್ಯಾಂಕ್ ಯು, ನಾನು ಇದಕ್ಕಾಗಿ ವೇಟ್ ಮಾಡ್ತಾ ಇದ್ದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ನಿಮಗೆ. ವಿಜಯ್ ಕುಮಾರ್ ಅವರು ಸೂಪರ್ ಟ್ಯುಟೋರಿಯಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ವಿಜಯ್ ಕುಮಾರ್ ಅವರೇ. ಮನೋಜ್ ಅವರು ಯೂಸ್ಫುಲ್ ಟ್ಯುಟೋರಿಯಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮನೋಜ್ ನಿಮಗೆ. ವೀರಣ್ಣ ಅವರು ನೈಸ್ ಟ್ಯುಟೋರಿಯಲ್ ಆ್ಯಂಡ್ ಯೂಸ್ಫುಲ್ ಟ್ಯುಟೋರಿಯಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೀರಣ್ಣ ನಿಮಗೂ ಕೂಡ. ಸುರೇಶ್ ಸನ್ನಲಿ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸುರೇಶ್. ಚನ್ನವೀರ ಅವಟೆ ಅವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಬಂದೇ ನವಾಜ್ ಅವರು ಅದ್ಭುತ ಸಂಚಿಕೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಬಂದೇ ನವಾಜ್ ನಿಮಗೆ. PK ಬ್ಲೈಂಡ್ ಅವರು ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ರಂಜಿತ್ ಭಂಡಾರಿ ಅವರು ಸೂಪರ್ ಟ್ಯುಟೋರಿಯಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ವೇ ಆಫ್ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶರತ್ ಅವರು ಕೂಡ KBC ಸಂಚಿಕೆ ಕೇಳಿ ತುಂಬ ಖುಷಿ ಆಯಿತು, ನಿಮಗೆ ತುಂಬುರುತ್ತಾದ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಶರತ್. ಗುರುಸ್ವಾಮಿ BL ಅವರು ಕೂಡ ಇಂದು ಮಾಡಿದ ಟ್ಯುಟೋರಿಯಲ್ ಬಹಳ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗುರುಸ್ವಾಮಿ ಅವರೇ. ಓಕೆ ಸ್ನೇಹಿತರೆ, ಕಾಮೆಂಟ್ ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಕಾಮೆಂಟ್ ಮಾಡ್ತಾಯಿರಿ, ನಮಗೆ ಎನ್ಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.